ಬಾಗಲಕೋಟೆಯಲ್ಲಿ ಹಿಂದೂ ಹುಲಿ ಯತ್ನಾಳ್ನ ಹವಾ. ಉಪ ಅಖಾಡಕ್ಕೆ ಹಿಂದೂ ಹುಲಿ ಯತ್ನಾಳ್ ಅವರು ಎಂಟ್ರಿಯನ್ನ ನೀಡಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಈ ಒಂದು ಉಪಸಮರದಲ್ಲಿ ಹಿಂದೂ ಹುಲಿ ಯತ್ನಾಳ್ ಹವಾ ಇದೆ. ಈ ಒಂದು ಉಪ ಅಖಾಡಕ್ಕೆ ಹಿಂದೂ ಹುಲಿ ಯತ್ನಾಳ್ ಎಂಟ್ರಿಯನ್ನ ನೀಡಿದ್ದಾರೆ. ಹಿಂದುತ್ವದ ಹೆಸರಲ್ಲಿ ಬಿಜೆಪಿ ಪರ ಯತ್ನಾಳ್ ಅಬ್ಬರವನ್ನ ಅಬ್ಬರಿಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರವಾಗಿ ಯತ್ನಾಳ್ ಭರ್ಜರಿ ರೋಡ್ ಶೋ ಒಂದನ್ನ ಮಾಡಿದ್ದಾರೆ. ವೀರಣ್ಣ ಚರಂತಿಮಠ ಪರ ಶಾಸಕ ಯತ್ನಾಳ್ ಪ್ರಚಾರವನ್ನ ಮಾಡಿದ್ದಾರೆ. ಬಾಗಲಕೋಟೆಯ ಹಳ್ಳಿಗಳಲ್ಲಿ ಯತ್ನಾಳ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ವಿಜಯೇಂದ್ರ ಷರತ್ತು ಪಾಲನೆ ಮಾಡಿದ್ದ ಯತ್ನಾಳ್ ವಿಜಯೇಂದ್ರರ ಪ್ರಚಾರ ವೇಳೆ ನೋ ಬಿಜೆಪಿ ಧ್ವಜ ಅನ್ನುವಂತಹದ್ದನ್ನ ಹೇಳಿದರು. ಓನ್ಲಿ ಕೇಸರಿ ಧ್ವಜ ಹಿಡಿದು ಚರಂತಿಮಠ ಪರ ಯತ್ನಾಳ್ ಮತಬೇಟೆಯನ್ನ ಮಾಡಬೇಕು. ಹಿಂದೂ ಹುಲಿ ಯತ್ನಾಳ್ ಪ್ರಚಾರಕ್ಕೆ ಎಲ್ಲೆಲ್ಲೂ ಜನವೋ ಜನ ಸೇರ್ತಾ ಇದ್ದಾರೆ. ಇನ್ನು ಬಾಗಲಕೋಟೆಯ ಬೈ ಎಲೆಕ್ಷನ್ ಈ ಒಂದು ಉಪಸಮರದಲ್ಲಿ ಹಿಂದೂ ಹುಲಿ ಯತ್ನಾಳ್ ಅವರು ವೀರಣ್ಣ ಚರಂತಿಮಠ ಅವರ ಪರವಾಗಿ ಇಲ್ಲಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಪ್ರಚಾರವನ್ನು ಸಹಿತ ಈಗಾಗಲೇ ಮಾಡ್ತಾ ಇದ್ದಾರೆ. ಕ್ಯಾಂಪೇನ್ಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಒಂದು ಹೊತ್ತಲ್ಲಿ ಫಸ್ಟ್ ಟೈಮ್ ವಿಜಯೇಂದ್ರ ಅವರು ಹೇಳಿದಂತಹ ಒಂದು ಷರತ್ತನ್ನು ಯತ್ನಾಳ್ ಅವರು ಇಲ್ಲಿ ಪಾಲನೆ ಮಾಡಿದ್ದಾರೆ. ಏನು ಹೇಳಿದ್ರು ವಿಜಯೇಂದ್ರ ಅವರು? ಯಾವುದೇ ನೀವು ಪ್ರಚಾರವನ್ನು ಮಾಡಿದ್ರೂ ಸಹಿತ ಬಿಜೆಪಿಯ ಧ್ವಜವನ್ನು ನೀವು ಹಾರಿಸುವಂತಿಲ್ಲ, ಕೇಸರಿ ಧ್ವಜವನ್ನು ಯೂಸ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಹೇಳಿರ್ತಾರೆ. ಇನ್ನು ಬಾಗಲಕೋಟೆಯಲ್ಲಿ ಹಿಂದೂ ಹುಲಿ ಯತ್ನಾಳ್ ಒಂದು ಕಡೆ ಹವಾ ಹೆಚ್ಚಾಗ್ತಾ ಇದೆ. ಖಂಡಿತವಾಗಲೂ ವೀರಣ್ಣ ಚರಂತಿಮಠ ಅವರ ಪರವಾಗಿ ಶಾಸಕ ಯತ್ನಾಳ್ ಅವರು ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ, ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಉಪಸಮರಕ್ಕೆ ಮುಖ್ಯವಾಗಿ ಬಿಜೆಪಿಗೆ ಯತ್ನಾಳ್ ಅವರ ಪ್ರಚಾರದಿಂದ ಬಿಜೆಪಿಯಲ್ಲಿ ಮುಖ್ಯವಾಗಿ ಆ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲಿ ವೀರಣ್ಣ ಚರಂತಿಮಠ ಅವರು ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಬೆಂಬಲಿಗರು ಕೂಡ ಮತ್ತು ಮತಯಾಚನೆ ಮಾಡುವುದಾಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಯತ್ನಾಳ್ನಿಂದ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಬಿಜೆಪಿಗೆ. ಆದರೆ ಈ ಹಿಂದೆ ವಿಜಯೇಂದ್ರ ಅವರು ಒಂದು ಹೇಳಿಕೆ ಒಂದನ್ನು ನೀಡಿರ್ತಾರೆ, ಒಂದು ಷರತ್ತನ್ನು ಪಾಲನೆ ಮಾಡಬೇಕು ಅಂತ ಹೇಳಿರ್ತಾರೆ. ಏನದು? ವಿಜಯೇಂದ್ರ ಅವರು ಹೇಳಿರ್ತಾರೆ, ಯಾವುದೇ ರೀತಿಯಾಗಿ ನೀವು ಬಿಜೆಪಿಯ ಧ್ವಜವನ್ನು ಆರಿಸುವಂತಿಲ್ಲ ಮತ್ತು ಬ್ಯಾನರ್ಗಳನ್ನು ಹಾಕಿಸುವಂತಿಲ್ಲ. ನೀವು ಕೇಸರಿ ಧ್ವಜವನ್ನು ಅಂದರೆ ಕೇಸರಿ ಧ್ವಜ ಹಿಡಿದು ಕೇಸರಿ ಬಟ್ಟೆಯನ್ನು ಹಾಕ್ಕೊಂಡು ಶಾಲನ್ನು ಹಾಕ್ಕೊಂಡು ನೀವು ಪ್ರಚಾರವನ್ನು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಒಂದು ಷರತ್ತನ್ನು ಮಾಡಿರ್ತಾರೆ. ಸೊ ಅದೇ ರೀತಿಯಾಗಿ ಈ ಒಂದು ಆ ಷರತ್ತನ್ನು ಪಾಲನೆ ಮಾಡಿದ್ದಾರೆ ಯತ್ನಾಳ್ ಅವರು. ಮುಖ್ಯವಾಗಿ ವೀರಣ್ಣ ಚರಂತಿಮಠ ಅವರನ್ನು ಗೆಲ್ಲಿಸೋದಕ್ಕೋಸ್ಕರ ಈ ಒಂದು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡರೂ ಸಹಿತ ಬಿಜೆಪಿಗೆ ಒಂದು ರೀತಿಯಲ್ಲಿ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ವೀರಣ್ಣ ಚರಂತಿಮಠ ಅವರ ಪರವಾಗಿ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಖಂಡಿತವಾಗಲೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ವೀರಣ್ಣ ಚರಂತಿಮಠ ಅವರು ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಚಾರವನ್ನು ಸಹಿತ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕ್ಯಾಂಪೇನಲ್ಲಿ ಸಹಿತ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಬಾಗಲಕೋಟೆ ಬೈ ಎಲೆಕ್ಷನ್ ಕ್ಷೇತ್ರ ಈ ಒಂದು ಉಪಸಮರ ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ಕಾಂಗ್ರೆಸ್ ಎರಡೂ ಕೂಡ ಮುಖಾಮುಖಿ ಆಗ್ತಾ ಇದ್ದಾವೆ. ಸೊ ಈಗಿರಬೇಕಾದ್ರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್ ಅವರು ಇಲ್ಲಿ ಬಿಜೆಪಿಗೆ ಅಂದರೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ವೀರಣ್ಣ ಚರಂತಿಮಠ ಅವರ ಪರವಾಗಿ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಆತ್ಮೀಯತೆ ಇದೆ, ನಮ್ಮ ಒಳ್ಳೆಯ ಸಂಬಂಧ ಇದೆ, ಆತ್ಮೀಯವಾದಂತಹ ಸ್ನೇಹ ಇದೆ. ಸೊ ಆ ಒಂದು ಕಾರಣದಿಂದಾಗಿ ಇಲ್ಲಿ ಯತ್ನಾಳ್ ಅವರು ವೀರಣ್ಣ ಚರಂತಿಮಠ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಆದರೆ ವಿಜಯೇಂದ್ರ ಅವರು ಹೇಳಿದಂತಹ ಒಂದು ಹೇಳಿಕೆಯ ಬಗ್ಗೆ ಹೇಳೋದಾದರೆ ವಿಜಯೇಂದ್ರ ಅವರು ಹೇಳಿರ್ತಾರೆ, ಯಾವುದೇ ರೀತಿಯಾಗಿ ನೀವು ಬಿಜೆಪಿಯ ಧ್ವಜವನ್ನು ಯೂಸ್ ಮಾಡುವಂತಿಲ್ಲ, ಬಳಕೆ ಮಾಡುವಂತಿಲ್ಲ ಪ್ರಚಾರದ ಸಂದರ್ಭದಲ್ಲಿ ಅಂತ. ಸೊ ಆ ಒಂದು ಷರತ್ತನ್ನು ಇಲ್ಲಿ ಯತ್ನಾಳ್ ಅವರು ಪಾಲನೆ ಮಾಡಿದ್ದಾರೆ. ಬಿಜೆಪಿಯ ಧ್ವಜವನ್ನು ಎಲ್ಲೂ ಸಹಿತ ಯೂಸ್ ಮಾಡಿಲ್ಲ, ಇಲ್ಲಿ ಕೇವಲ ಕೇಸರಿ ಧ್ವಜವನ್ನು ಯೂಸ್ ಮಾಡಿದ್ದಾರೆ. ಇನ್ನು ಬಾಗಲಕೋಟೆ ಉಪಸಮರ ಮುಖ್ಯವಾಗಿ ಸಾಕಷ್ಟು ಬಿಜೆಪಿಗರು ಕೂಡ ಒಂದು ಕಡೆ ವೀರಣ್ಣ ಚರಂತಿಮಠ ಅವರನ್ನು ಗೆಲ್ಲಿಸೋದಕ್ಕೋಸ್ಕರ ಎಷ್ಟೋ ನಾಯಕರೆಲ್ಲರೂ ಬಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಒಂದು ಕಡೆ ಯತ್ನಾಳ್ ಅವರು ಬರ್ತಾ ಇರುವಂಥದ್ದು, ಬಂದು ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಬಿಜೆಪಿಗೆ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಹಿಂದೂ ಹುಲಿ ಎಂದೇ ಹೆಸರಾಗಿರುವಂತಹ ಯತ್ನಾಳ್ ಅವರು ಈ ರೀತಿಯಾಗಿ ಪ್ರಚಾರದ ಸಂದರ್ಭದಲ್ಲಿ ಅವರು ಪ್ರಚಾರ ಮಾಡಿದ್ರೆ ಅವರ ಬೆಂಬಲಿಗರು ಸಹಿತ ವೀರಣ್ಣ ಚರಂತಿಮಠ ಅವರಿಗೆ ಮತವನ್ನು ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಮುಖ್ಯಮಂತ್ರಿ ಶ್ರೀ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ, ಮುಖ್ಯಮಂತ್ರಿ ಶ್ರೀ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ ಅಭಿವೃದ್ಧಿಯ ಹರಿಕಾರ ಗುಲಾಬ